ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನೇ ಇವಾಗ ಹತ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮ ಮನೆ ಅನಾಥವಾಗ್ಬಿಡುತ್ತೆ. ಅಳೋದಕ್ಕೆ ಇಡೀ ಜನ್ಮ ಇದೆ ಅಲ್ವಮ್ಮ? ನಮ್ಮ ಅಣ್ಣ ಇನ್ನೆಷ್ಟೊತ್ತಿಲಿರ್ತಾನೆ. ಅವನ ಮುಂದೆ ನನಗೆ ಅಳೋಕೆ ಇಷ್ಟ ಇಲ್ಲ. ಒಂದ್ ಹೆಜ್ಜೆ ಮುಂದಿಡ್ಬೇಡಿ. ಕುತ್ತಿಗೆಗೆ ಹಗ್ಗ ಬಿಡ್ದು ಈಗ ಹಾರ ಹಾಕೋಕ್ ಬಂದಿದ್ದೀರಾ ದೊಡ್ಡ ಮನುಷ್ಯರು. ನಾವು ಬಡವರೇ ಇರ್ಬೋದು ಸ್ವಾಮಿ, ಆದ್ರೆ ಸತ್ತು ಮಲಗಿದಾರಲ್ಲ ಈ ನಮ್ಮ ಮಕ್ಕಳು ನಿಮ್ಗಿಂತ ಎಷ್ಟೋ ಸಿರಿವಂತರು ಸ್ವಾಮಿ, ಎಷ್ಟೋ ಸಿರಿವಂತರು. ನಿಮ್ಗೆ ಅವ್ರ ಮುಖ ಕೂಡ ನೋಡೋ ಯೋಗ್ಯತೆನೂ ಇಲ್ಲ. ಹೊರಟಾಗಿ ಇಲ್ಲಿಂದ, ಹೊರಟಾಗಿ. ಯಾವ ಮುಖ ಹೊತ್ಕೊಂಡು ನೀವು ನಮ್ಮನೆಗೆ ಬಂದಿದ್ದೀರಿ? ಬಾಳಿ ಬದುಕ್ಬೇಕಾದ ಕುಡಿಗಳನ್ನ ಹೊಸಕ್ ಹಾಕಿದ್ವಿ ಅನ್ನೋ ನೋವು ನಿಮಗ್ ಕಾಡ್ತಾ ಇಲ್ವಾ? ನಿಮ್ ಬಗ್ಗೆ ನಿಮ್ಗೆ ಅಸಹ್ಯ ಆಗ್ತಿಲ್ವಾ? ಆಚೆ ಹೋಗಿ ನೀವು. ನೀವು ತಂದಿರೋ ಹಾರನೂ ಬೇಡ, ನಿಮ್ ಸಾಂತ್ವನೂ ಬೇಡ ನಮ್ಗೆ. ಅಮ್ಮ, ನೀವಿಬ್ರು ಸಮಾಧಾನ ಮಾಡ್ಕೊಳ್ಳಿ. ಅವ್ರಿಲ್ಲಿ ಬಂದಿರೋದು ಅಧಿಕಾರ ತೋರ್ಸೋದಿಕ್ಕಲ್ಲ. ಮಗ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಿಕ್ಕೆ. ಇವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮಗನ ಫಾರಿನಿಗೆ ಕಳಿಸಿ ಎಲ್ಲನೂ ಮುಚ್ಚಾಕ್ಬಿಡ್ತಿದ್ರು. ಆದ್ರೆ ಇವರು ತಮ್ಮ ಮಗನ ಭವಿಷ್ಯಕ್ಕಿಂತ ನ್ಯಾಯಕ್ಕೆ ಬೆಲೆ ಕೊಟ್ಟಿದ್ದಾರೆ. ಕೈಗೆ ಸಿಕ್ಕಿರೋ ಅಧಿಕಾರನ ಕೆಟ್ಟದಾಗಿ ಬಳಸ್ಕೊಡೋ ಈ ಕಾಲದಲ್ಲಿ ನ್ಯಾಯಕ್ಕೆ ಬೆಲೆ ಕೊಟ್ಟಿರೋ ಇವ್ರ ದೊಡ್ಡ ಗುಣಕ್ಕೆ ನಾವು ಬೆಲೆ ಕೊಡೋಣ. ತಪ್ಪು ಮಾಡಿರೋರು ಯಾರು, ಅದಕ್ಕೆ ಇವ್ರಿಗೆ ಯಾಕೆ ಶಿಕ್ಷೆ ಕೊಡೋಣ? ಹೂ ಹಾಕಕ್ ಬಿಡಿ. ಅಣ್ಣನ್ನು ರಾಜೇಶನ್ನು ಕಳಿಸ್ಕೊಡುವಾಗ ಶಾಂತವಾಗಿ ಕಳಿಸ್ಕೊಡೋಣ. ಸರ್, ನೀವು ಬನ್ನಿ ಸರ್.